ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇನ್ನೂ ಚೆನ್ನಾಗಿರಲಿ ಅಂತ ಬೇಡ್ಕೊಳ್ತಾ ದೇವ್ರನ್ನ ನಾನು ಈ ವ್ಲಾಗ್ನ ಶುರು ಮಾಡ್ಕೊಳ್ತೀನಿ. ಮಂತ್ಲಿ ಪ್ರಾವಿಷನ್ ಬುಕ್ ಮಾಡಿದ್ವಿ, ಬ್ಲಿಂಕಿಟ್, ಜೆಪ್ಟೋ, ಹೀಗೆ ಅದಕ್ಕೆ ಎರಡು ಕಡೆಯಿಂದನೂ ಒಟ್ಟೊಟ್ಟಿಗೆ ಬಂದುಬಿಡ್ತು. ಅದಕ್ಕೆ ಎಲ್ಲನೂ ಸೆಗ್ರಿಗೇಟ್ ಮಾಡಬೇಕಾಗಿತ್ತು. ಜೆಪ್ಟೋನಲ್ಲಿ ಈಗ ಬ್ಯಾಗ್ ಕೊಡೋದೇನೋ ಸ್ಟಾಪ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ಮುಂಚೆ ಎಲ್ಲ ಕೊಡ್ತಾಯಿದ್ರು, ಅದಕ್ಕೆ ಎಲ್ಲ ಇಲ್ಲಿ ಇಡ್ಸಿದ್ದೀನಿ. ಈಗ ಎಲ್ಲನೂ ಸಪ್ರೇಟ್ ಮಾಡ್ತಾಯಿದ್ದೀನಿ. ಬ್ಲಿಂಕಿಟ್ ಕಡೆಯಿಂದ ಆದರೆ ಬ್ಯಾಗ್ ಆದರೂ ಬರುತ್ತೆ, ಬಟ್ ಅಲ್ಲಿ ಕಡಿಮೆ ಬುಕ್ ಮಾಡ್ಕೊಳ್ತೀನಿ. ಜಾಸ್ತಿ ಯೂಸ್ ಮಾಡೋದೇ ಜೆಪ್ಟೋ. ಸೊ ಒಟ್ಟೊಟ್ಟಿಗೆ ಬಂದಿರೋದ್ರಿಂದ ಎಲ್ಲ ಫ್ರೂಟ್ಸು, ವೆಜಿಟೇಬಲ್ಸು ಎಲ್ಲ ಒಂದೊಂದು ಕಡೆ ಸಪ್ರೇಟ್ ಮಾಡ್ಕೊಳ್ತಾ ಜೋಡಿಸ್ಕೊಳ್ತಾ ಇದ್ದೀನಿ. ನಾನು ನಿಮಗೆ ಹೇಳಿದ್ದೆ ಉಪ್ಪಿನ ದೀಪದಿಂದ ಒಳ್ಳೆಯದಾಗತ್ತೆ ಅಂತ. ಹಾಗೆ ಎಷ್ಟೊಂದು ಜನ ಹೇಳ್ತಾಯಿದ್ರು ಉಪ್ಪಿನ ದೀಪದಿಂದ ಕೆಟ್ಟದಾಗಿರೋದು ಇದೆ, ನೆಗೆಟಿವ್ ಎಕ್ಸ್ಪೀರಿಯನ್ಸ್ ಕೂಡ ಆಗಿದೆ ಅಂತ ಅಂದ್ಬಿಟ್ಟು. ಅದೇ ರೀತಿ ನಮಗೂ ಒಂಥರ ನೆಗೆಟಿವ್ ಎಕ್ಸ್ಪೀರಿಯನ್ಸ್ ಆಯಿತು. ಅದೇನಂದರೆ ನಮ್ಮನೆ ಗೀಝರ್ ಇದ್ದಕ್ಕಿದ್ದಂಗೆ ಸುಟ್ಟೋಗಿ ಫುಲ್ಲು ಬಾತ್ರೂಮ್ ಪೂರ ಬೆಂಕಿ ಹತ್ಕೊಂಡಿತ್ತು. ಮೇಲ್ಗಡೆ ಏನು ನಾವು ಅಟ್ಟದ ಮೇಲೆ ಏನು ಇಟ್ಟಿದ್ವಿ, ಕೆಲವೊಂದು ಪ್ಲಾಸ್ಟಿಕ್ ಐಟಮ್ಸ್ ಆಗಿರ್ಬೋದು, ಈ ಥರದ್ದು ಅದೆಲ್ಲ ಬೆಂಕಿ ಹತ್ಕೊಂಡು ಸುಟ್ಟೋಯ್ತು. ನನಗೆ ಈ ಥರ ನೆಗೆಟಿವ್ ಆದಾಗ ನಮ್ಮ ಅತ್ತೆ ಒಂದು ಮಾತು ಕೇಳಿದ್ರು, ಈಗ ಉಪ್ಪಿನ ದೀಪದಿಂದ ಒಳ್ಳೆಯದಾಗತ್ತೆ ಅಂತ ಹೇಳಿದ್ದೆ, ಈಗೇನು ಹೇಳ್ತೀಯಾ ಅಂತ ಅಂದ್ಬಿಟ್ಟು. ನನ್ನ ಮೈಂಡಿಗೆ ಬಂದಿದ್ದು ಒಂದೇ ಥಾಟ್, ಏನೋ ದೊಡ್ಡದು ಅನಾಹುತ ಆಗೋದಿತ್ತು, ಅದು ಸಣ್ಣದರಲ್ಲೇ ಹೋಗಿದೆ ಅಂತ. ಏಕೆಂದರೆ ನಾನು ರೂಮ್ನಲ್ಲಿ ಒಂದಷ್ಟು ಬಟ್ಟೆಗಳನ್ನ ಅಲ್ಲೇ ಇಟ್ಟಿದ್ದೆ. ಅದೇನಾದರೂ ಹತ್ಕೊಂಡಿದ್ರೆ ರೂಮಿಂದ ಮನೆ ಫುಲ್ಲು ಸುಟ್ಟೋಗ್ತಾಯಿತ್ತು. ಬಟ್ ಅವತ್ತು ತಾನೇ ನಾವು ಗೀಝರ್ದು ಕಾಯಿಲ್ ಚೇಂಜ್ ಮಾಡಿಸಿದ್ವಿ. ಅದು ಅವ್ರು ಯಾವ ಥರ ಮಾಡಿದ್ರು ರಿಪೇರಿ ನಂಗೆ ಗೊತ್ತಿಲ್ಲ, ಬಟ್ ಆ ಥರ ಹತ್ಕೊಂಡಿದ್ದು ನೋಡಿ ನನಗೆ ಶಾಕ್ ಆಯಿತು. ಆ್ಯಂಡ್ ನಮಗೆ ಗೊತ್ತಾಗಿದ್ದೇ ಅದು ಸ್ಮೆಲ್ಲಿಂದ. ತುಂಬ ಹತ್ಕೊಂಡ ಮೇಲೇ ನಮಗೆ ಹೊಗೆ ಬರೋಕ್ಕೆ ಶುರು ಆಯಿತು. ಮನೆಯೆಲ್ಲ ಹೊಗೆ ಬಂದಾಗನೇ ಡೌಟ್ ಆಗಿದ್ದು, ಏಕೆಂದರೆ ನಮ್ಮದು ಡ್ಯುಪ್ಲೆಕ್ಸ್ ಆಗಿರೋದ್ರಿಂದ ಫಸ್ಟ್ ಫ್ಲೋರಲ್ಲಿ ಹತ್ಕೊಂಡಿದ್ದು. ಹೊಗೆ ಬರೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಕೆಳಗಡೆಗೆ. ಆ ಟೈಮ್ಗೆ ನಮಗೆ ಗೊತ್ತಾಗಿದ್ದು. ಏನೋ ಬೈ ಚಾನ್ಸ್ ನಮ್ಮ ಅತ್ತೆ ಕಣ್ಣಿಗೆ ಬಿತ್ತು. ಇಮಿಡಿಯೇಟಾಗಿ ನಮ್ಮ ಅತ್ತೆ ಮತ್ತು ನನ್ನ ಬ್ರದರ್ ಆ್ಯಕ್ಷನ್ ತೊಗೊಂಡ್ರು. ನಮಗೆ ಒಳಗೆ ಬಿಡಲೇ ಇಲ್ಲ. ಆದರೆ ನಾನು ನೋಡಲೂ ಇಲ್ಲ ಅದನ್ನು. ಬಟ್ ಎಲ್ಲ ಆದಮೇಲೆ ಹೇಗಿತ್ತು, ಹೇಗಾಗಿರ್ಬೋದು ಅಂತ ಒಂದು ಪಿಕ್ಚರ್ ಸಿಕ್ತು. ಯಾಕೆಂದರೆ ನಮಗೆ ಒಳಗೆ ಬೀಳೋಕ್ಕೆ ಅಂತ ಹೋದರೆ ಹೊಗೆ ಸ್ವಲ್ಪ ತುಂಬ ಘಾಟ್ ಥರ ಬರ್ತಾಯಿತ್ತು. ಒಂಥರ ಗಂಟ್ಲೆಲ್ಲ ಉರಿ ಬರ್ತಾಯಿತ್ತು ಒಂಚೂರು ಒಳಗೆ ಬರೋದಕ್ಕೆ ಹೋದ್ರೂ. ಅದಕ್ಕೆ ನಮ್ಮ ಅತ್ತೆ ಒಳಗೆ ಬಿಡಲಿಲ್ಲ ಯಾರನ್ನೂ. ನಮ್ಮ ಅತ್ತೆನೇ ಮಾಸ್ಕ್ ಹಾಕ್ಕೊಂಡು, ನನ್ನ ಬ್ರದರ್ ಮಾಸ್ಕ್ ಹಾಕ್ಕೊಂಡು, ಲಕ್ಕಿಲಿ ಅವ್ರು ಅವತ್ತಿದ್ದರು. ಇಬ್ಬರೂ ಮ್ಯಾನೇಜ್ ಮಾಡಿದ್ದಾರೆ. ನಮಗೆ ಒಂಥರ ಫುಲ್ಲು ಬ್ಲ್ಯಾಂಕ್ ಆಗೋದ್ವಿ ಆವತ್ತಂತೂ, ಏನಕ್ಕೆ ಹಿಂಗಾಯಿತು ಅಂತ ಅಂದ್ಬಿಟ್ಟು. ಆಮೇಲೆ ನಮ್ಮ ಅತ್ತೆ ಈ ಕ್ವೆಶನ್ ಕೇಳಿದಾಗ ಓಕೆ, ಈ ಥರ ಹೇಳಿರ್ತಾ ಇದ್ರಲ್ಲ ತುಂಬ ಜನ, ಅದು ಇರ್ಬೋದು ಅಂತ ಅನ್ನಿಸ್ತು. ಆದರೆ ನನಗನ್ಸಿದ್ದು ಏನೋ ದೊಡ್ಡದು ಇಷ್ಟರಲ್ಲೇ ಹೋಯಿತು ಅಂತ ಅನ್ನಿಸ್ತು. ಈ ವಾರ ಫಾರ್ ಆಬ್ವಿಯಸ್ ರೀಸನ್ ನಾನು ಉಪ್ಪಿನ ದೀಪ ಮಾಡೋಕ್ಕಾಗಲಿಲ್ಲ. ನಾನು ಹಚ್ಚೋ ಆಗಿರಲಿಲ್ಲದ ಇದ್ದಿದ್ದರಿಂದ ನಮ್ಮ ಮನೆಯಲ್ಲಿ ಹಸ್ಬೆಂಡ್ ಕೈಲಿ ಹಚ್ಚಿಸ್ಬೇಕಾ ಅಥವಾ ನೆಕ್ಸ್ಟ್ ವೀಕ್ ಕಂಟಿನ್ಯೂ ಮಾಡಲಾ ಅನ್ನೋ ಕನ್ಫ್ಯೂಷನ್ ಇತ್ತು. ನಾನೇ ತಾನೇ ಮಾಡ್ತಾಯಿದ್ದೀನಿ, ಏನೋ ಒಂದು ಸಂಕಲ್ಪ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಸೊ ನಾನೇ ಕಂಟಿನ್ಯೂ ಮಾಡೋಣ ನೆಕ್ಸ್ಟ್ ವೀಕಿಂದ 3 ವೀಕ್ಸು ಅಂತ ಅಂದ್ಬಿಟ್ಟು ಹಸ್ಬೆಂಡ್ಗೆ ಹೇಳಲಿಲ್ಲ ನಾನು ಮಾಡಿ ಅಂತ ಅಂದ್ಬಿಟ್ಟು. ಬಟ್ ಆವತ್ತಿನ ದಿನಾನು ಸ್ವಲ್ಪ ಮನಸ್ತಾಪ ಆಯಿತು. ಬಟ್ ಹಾಗೋ ಈಗ ಆ ಮನಸ್ತಾಪ ಕಡಿಮೆ ಆದಮೇಲೆ ಒಂದು ಒಳ್ಳೆಯದು ಕೂಡ ಆಗಿದೆ. ಅದೇನು ಅಂತಂದರೆ ಭೀಮನ ಅಮಾವಾಸ್ಯೆ ದಿನ ಹೇಳ್ತೀನಿ. ಅದು ಹಸ್ಬೆಂಡ್ ನನಗೇನು, ನನಗೆ ಅಂತ ಅಲ್ಲ, ಇಡೀ ಫ್ಯಾಮಿಲಿಗೇ ಒಂಥರ ಭರ್ಜರಿ ಗಿಫ್ಟ್ ಅಂತ ಅನ್ನಿಸ್ತು. ಅದು ನಾನೇನು ಅಂತ ಭೀಮನ ಅಮಾವಾಸ್ಯೆ ದಿನ ರಿವೀಲ್ ಮಾಡ್ತೀನಿ. ನಾವು ಸೌದತ್ತಿಗೆ ಹೋಗೋ ದಿನವೇ ಗೀಝರ್ ಕೆಟ್ಟೋಯ್ತು. ಸರಿ, ಗೀಝರ್ ಕೆಟ್ಟೋಯ್ತಲ್ಲ ಅಂತ ಅಂದ್ಬಿಟ್ಟು ನಾವು ರಿಪೇರಿ ಮಾಡೋರನ್ನ ಕರೆಸಿದ್ವಿ. ಬಂದ ತಕ್ಷಣವೇ ಅವರು ರಿಪೇರಿ ಮಾಡಿ ಹೋಗಿ ಆನ್ ಮಾಡಿದ್ದಾರೆ ಟೆಸ್ಟ್ ಮಾಡಲಿಕ್ಕೆ ಅಂತ. ಟೆಸ್ಟ್ ಮಾಡೋಕ್ಕೆ ಆನ್ ಮಾಡಿದವರು ಹಾಗೆ ಹೋಗಿದ್ದಾರೆ. ಆಯಿತು, ಎಲ್ಲ ಕರೆಕ್ಟಾಗಿದೆ ಅಂತ ಅಂದ್ಬಿಟ್ಟು ಅವರು ಒಂದು 10 ಮಿನಿಟ್ಸ್ ಕೂಡ ಇರಲಿಲ್ಲ, ವೆಯ್ಟ್ ಮಾಡಲಿಲ್ಲ. ಸೊ ಈ ಥರ
ಮಾಡಿದ್ರಿಂದ ಅದೇನಾಯಿತು, ಅವರು ಸರಿಯಾಗಿ ಟೆಸ್ಟ್ ಮಾಡಿಲ್ಲ ಅಂತ ಅನ್ನಿಸ್ತು. ಅವ್ರನ್ನೇ ವಾಪಸ್ ಕರೆಸಿದ್ರೆ ಅವ್ರು ಬರಲ್ಲ ಅಂತ ಹೇಳಿದರು. ಆದ್ರೂ ನಾವು ಬೇಕಾದರೆ ನಾವೇನೇ ಟ್ರಾವೆಲಿಂಗ್ ಚಾರ್ಜಸ್ ಕೊಡ್ತೀವಿ ಅಂತ ಅಂದಿದ್ದಕ್ಕೆ ಅವ್ರು ವಾಪಸ್ ಬಂದರು. ಆಮೇಲೆ ಹೇಳ್ತಾ ಇದ್ದಾರೆ, ಇಲ್ಲ ಅವ್ರದ್ದೇ ಮಿಸ್ಟೇಕು, ಅವ್ರು ಚೆಕ್ ಮಾಡಬೇಕಾಗಿತ್ತು ಅಂತ ಅಂದ್ಬಿಟ್ಟು. ಇನ್ ಕೇಸ್ ನಿಮ್ಮ ಮನೇಲಿ ಏನಾದರೂ ರಿಪೇರಿ ಆಯಿತು, ಅವರು ರಿಪೇರಿ ಮಾಡಿಬಿಟ್ಟು ಇಮಿಡಿಯೇಟಾಗಿ ಹೊಡ್ತೀನಿ ಅಂತಂದರೆ ಟೆಸ್ಟ್ ಮಾಡೋವರೆಗೂ ಬಿಡಬೇಡಿ. ಟೆಸ್ಟ್ ಮಾಡಿ ಎಲ್ಲ ಕರೆಕ್ಟಾಗಿದೆ ಅಂತ ಅನಿಸಿದ್ರೆ ಮಾತ್ರ ಅವ್ರನ್ನ ಕಳಿಸ್ಕೊಡಿ. ಇಲ್ಲಾಂದರೆ ಹೋದವರು ವಾಪಸ್ ಬರೋದೇ ಇಲ್ಲ. ಇನ್ನು ಇವತ್ತಿಗೆ ಬಂದರೆ ಬೆಳಿಗ್ಗೆ ದೋಸೆ, ಆಲೂಗೆಡ್ಡೆ ಪಲ್ಯ, ಚಟ್ನಿ ಮಾಡಿಬಿಟ್ಟು ಕಳಿಸ್ತಾಯಿದ್ದೀನಿ. ಎವ್ರಿ ಮಂಡೇ ಈ ಥರ ದೋಸೆ ಮಾಡಿಬಿಟ್ರೆ ಈಸಿ ಅಂತ ಅನಿಸುತ್ತೆ. ಇಲ್ಲಾಂದರೆ ಏನು ಮಾಡಬೇಕಪ್ಪ ಅಂತ ಅಂದ್ಬಿಟ್ಟು ತಲೆನೋವು ಬಂದ್ಬಿಟ್ಟಿರುತ್ತೆ. ನೆನ್ನೆಯಿಂದ ಬೆಂಗಳೂರಲ್ಲಿ ಮಳೆ ಕೂಡ ಶುರುವಾಗಿದೆ. ಒಂಚೂರು ಮಳೆ ಬಂದ್ರೂ ಬೆಂಗಳೂರಲ್ಲಿ ಚಳಿ ಶುರು ಆಗಿಬಿಡತ್ತೆ. ನನಗೂ ಹಾಗೆ ಸ್ವಲ್ಪ ಚಳಿ ಅಂತ ಅನ್ನಿಸ್ತಾಯಿತ್ತು. ಗ್ರಾನೈಟ್ ನೆಲ ಆಗಿರೋದ್ರಿಂದ ಸ್ವಲ್ಪ ಶೀತನೇ ಇರುತ್ತೆ. ಏನಾದರೂ ಬಿಸಿ ಬಿಸಿ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಎಷ್ಟು ಕ್ಲೌಡಿ ಅನಿಸುತ್ತೆ. ಕೆಲವರಿಗೆ ಮಳೆ ಅಂದರೆ ಇಷ್ಟ ಆಗುತ್ತೆ, ಕೆಲವರಿಗೆ ಈ ಥರ ಕ್ಲೈಮೇಟಲ್ಲಿ ಲಾಂಗ್ ಡ್ರೈವ್ ಹೋಗೋದು, ಲಾಂಗ್ ರೈಡ್ ಹೋಗೋದು ಇಷ್ಟ ಆಗುತ್ತೆ. ನನಗೆ ಬಿಸಿಲೇ ಇಷ್ಟ ಆಗುತ್ತೆ, ಯಾಕೆಂದರೆ ನನ್ನ ಬಾಡಿ ಚಳಿನ ಅಷ್ಟು ತಡೆಯೋದಿಲ್ಲ. ಸ್ವಲ್ಪ ರೆಸ್ಟೆಲ್ಲ ಮಾಡಿ ಮಧ್ಯಾಹ್ನ ಆಯಿತು. ಲಂಚ್ಗೆ ರೆಡಿ ಮಾಡಬೇಕಾಗಿತ್ತು. ಮನೇಲಿ ನುಗ್ಗೆಕಾಯಿ ಇತ್ತು. ನುಗ್ಗೆಕಾಯಿ ಸಾಂಬಾರು ಯಾವಾಗೂ ತಿಂದು ಬೋರ್ ಆಗಿರೋರಿಗೆ ಈ ಥರ ನುಗ್ಗೆಕಾಯಿ ತೊಕ್ಕು ಮಾಡಿಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ, ಡಿಫ್ರೆಂಟಾಗೂ ಇರುತ್ತೆ. ಇದಕ್ಕೆ ನಾನು ಎಣ್ಣೆ, ಕಾದಿರೋ ಎಣ್ಣೆಗೆ ಸಾಸಿವೆ, ಮೆಣಸಿನ್ಕಾಯಿ 2, ಅರ್ಧ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, ಅರ್ಧ ಸ್ಪೂನ್ ಧನಿಯಾ ಪೌಡರ್ ಮತ್ತು 1 ಸ್ಪೂನ್ ಸಾಂಬಾರ್ ಪೌಡ್ರ್ ಹಾಕ್ಕೊತಿದ್ದೀನಿ. ಇದಕ್ಕೆ ನೀವು ಬೆಳ್ಳುಳ್ಳಿನ ಜಜ್ಜಿ ಇದೇ ಒಗ್ಗರಣೆಗೆ ಹಾಕೋಬೋದು. ಇಲ್ಲ ಅಂತಂದರೆ ನೀವು ನುಗ್ಗೆಕಾಯಿನ ಫ್ರೈ ಮಾಡ್ಕೊತೀರಲ್ಲ ಆವಾಗ ಕೂಡ ಬೆಳ್ಳುಳ್ಳಿನ ಹಾಕೋಬೋದು. ನಾನು ನುಗ್ಗೆಕಾಯಿ ಫ್ರೈ ಮಾಡ್ಕೊಳ್ಳೋವಾಗ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಲೋ ಫ್ಲೇಮ್ನಲ್ಲೇ ಇಟ್ಕೊಳ್ಬೇಕು. ಯಾಕಂದರೆ ಪೌಡರ್ ಸೀದೋಗ್ಬಿಡುತ್ತೆ. ಎಲ್ಲನೂ ಪೌಡರೇ ಫಸ್ಟ್ ಹಾಕಿರೋದ್ರಿಂದ. ಅಷ್ಟರಲ್ಲಿ ನಾನು 2 ಈರುಳ್ಳಿನ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಒಂದು ಬೌಲ್ಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಆಮೇಲೆ ಒಂದು 4 ಟೊಮ್ಯಾಟೋನ ಪೇಸ್ಟ್ ಮಾಡಿಕೊಂಡು ಅದು ಕೂಡ ಒಂದು ಕಡೆ ಇಟ್ಕೊಂಡಿದ್ದೀನಿ. ಈಗ ಏನು ಪೇಸ್ಟ್ ಮಾಡ್ಕೊಂಡಿದ್ದೆ ಈರುಳ್ಳಿನ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಫಸ್ಟೇ ಈರುಳ್ಳಿ ಪೇಸ್ಟ್ ಹಾಕ್ಕೊಂಡು ಕೂಡ ಇದನ್ನು ಮಾಡ್ಬೋದು, ಬಟ್ ಈ ಥರ ಟ್ರೈ ಮಾಡಿ ಒಂದ್ಸರಿ, ಡಿಫ್ರೆಂಟಾಗಿ ಇರುತ್ತೆ ಒಂಚೂರು. ಈಗ ರುಬ್ಬಿರೋ ಟೊಮ್ಯಾಟೊ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಕಡೆ ಸ್ವಲ್ಪ ಬೇಯಕ್ಕೆ ಬಿಟ್ಬಿಟ್ಟು ಮಿಕ್ಸಿಲಿ ಇನ್ನೂ ಎಷ್ಟು ಮಿಕ್ಕಿತ್ತೋ ಅಷ್ಟು ಪ್ಯೂರಿ ಹಾಕ್ಕೊಂಡು ಇನ್ನೊಂದು ಕಡೆ ನಾನು ನುಗ್ಗೆಕಾಯಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನುಗ್ಗೆಕಾಯಿನ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. 4 ನುಗ್ಗೆಕಾಯಿ ತೊಗೊಂಡಿದ್ದೀನಿ ನಾನು ಇದಕ್ಕೆ. ನುಗ್ಗೆಕಾಯಿ ಸೀಸನ್ ಬಂದಾಗ ಏನಾದರೂ ರೆಸಿಪಿ ಮಾಡ್ತಾ ಇರಬೇಕು ಅಂತ ಅನಿಸುತ್ತೆ. ಅಂದರೆ ನುಗ್ಗೆ ಸೊಪ್ಪಲ್ಲಿ ಎಗ್ ಬುರ್ಜಿ, ಬಸ್ಸಾರು, ಉಪ್ಸಾರು ಈ ಥರ ಎಲ್ಲ ಮಾಡ್ಬೋದು. ಬಟ್ ನುಗ್ಗೆಕಾಯಲ್ಲಿ ಯಾವಾಗೂ ನುಗ್ಗೆಕಾಯಿ ಸಾರು ಮಾಡಿಕೊಂಡೇ ತಿನ್ನಬೇಕು ಅನ್ನೋ ಥರ ಇರುತ್ತೆ. ಅದ್ರ ಬದಲಾಗಿ ಇದು ಕೂಡ ಒಂದ್ಸರಿ ಟ್ರೈ ಮಾಡ್ಬೋದು ನೀವು. ಇದು ಕೂಡ ಚೆನ್ನಾಗಿರತ್ತೆ. ನಾನು ಹೇಳಿದ್ನಲ್ಲ, ಈ ಶುರುಲಿ ಹಾಕೋ ಒಗ್ಗರಣೆಗೂ ನೀವು ಬೆಳ್ಳುಳ್ಳಿ ಹಾಕ್ಬೋದು. ಇಲ್ಲ ಅಂತಂದರೆ ಇದಕ್ಕೆ ಏನು ಮಾಡ್ತಾಯಿದ್ದೀನಿ ಫ್ರೈ, ಆವಾಗ
ಬೆಳ್ಳುಳ್ಳಿ ಹಾಕ್ಕೊಂಡು ಫ್ರೈ ಮಾಡಿಬಿಡ್ಬೋದು. ಒಂದು 5ರಿಂದ 6 ನಿಮಿಷ ನಾನು ಅದನ್ನು ಬೇಯಿಸ್ಕೊಂಡಿದ್ದೀನಿ, ಫ್ರೈ ಮಾಡ್ಕೊಂಡಿದ್ದೀನಿ. ನುಗ್ಗೆಕಾಯಿ ತುಂಬ ಫ್ರೈ ಆದರೆ ಬೆಂದೋಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಬೇಗ ಬೇಯುತ್ತಲ್ಲ, ಅದಕ್ಕೆ ಇಷ್ಟು ಫ್ರೈ ಮಾಡಿಕೊಂಡು ಒಂದು 6 ನಿಮಿಷ ಅದನ್ನು ಈ ಮಸಾಲಾಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ಲಿಡ್ನ ಕವರ್ ಮಾಡಿ ಒಂದು 5 ನಿಮಿಷ ಬೇಯಿಸ್ಕೋಬೇಕು. ನಾನು ಇದಕ್ಕೆ ನೀರೇ ಯೂಸ್ ಮಾಡಿಲ್ಲ ನೋಡಿ, ನೀರೇ ಹಾಕಿಲ್ಲ. ಈಗ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಹಾಗೆ ರುಚಿ ನೋಡಿ, ಸಾಲ್ಟ್ ಏನಾದರೂ ಕಡಿಮೆ ಆಗಿದ್ದರೆ ಸಾಲ್ಟ್ ಹಾಕೋಬೋದು ನೀವು. ಅದು ಎಣ್ಣೆ ಬಿಡೋವರೆಗೂ ಬೇಯಿಸ್ಕೊಂಡು ಈ ಥರ ಫ್ರೈ ಮಾಡಿದ್ರೆ ನೋಡಿ ಈ ಥರ ರೆಡಿಯಾಗಿರುತ್ತೆ. ಮಧ್ಯ ಮಧ್ಯ ನೀವು ತಿರುಗಿಸ್ಕೊತಾ ಇರಬೇಕಾಗತ್ತೆ, ಇಲ್ಲಾಂದರೆ ತಳ ಸೀದೋಗೋ ಚಾನ್ಸಸ್ ಇರುತ್ತೆ. ಈಗ ಮಗನ ಕರ್ಕೊಂಬರೋ ಟೈಮ್ ಆಯಿತು, ಸ್ಕೂಲ್ ಹತ್ರ ಹೋಗ್ತಾಯಿದ್ದೀನಿ. ಬರ್ತಾಯಿದ್ದಾನೆ, ಕರ್ಕೊಂಡೋಗಿ ಒಟ್ಟಿಗೆ ಊಟ ಮಾಡೋದು. ಇಷ್ಟೊಂದು ಫ್ರೆಂಡ್ಶಿಪ್ ಬ್ಯಾಂಡ್ ಕೊಟ್ರಾ? ಯಾರ್ಯಾರು ಕೊಟ್ಟರು? ಓ, ರಿಂಗ್ ಕೂಡ ಫ್ರೆಂಡ್ ಅಂತ ತೆಗಿ. ಇದು ರಿಂಗ್ ಫಿಂಗರ್ ಹಾಕೊಳ್ಳೋದು. ದಪ್ಪ ಆಗ್ಬಿಟ್ಟಿದ್ಯಾ? Thank you. Welcome. Happy Friendship Day to you too. Thank you. ಬೆಸ್ಟ್ ಫ್ರೆಂಡಾ? ಸಾಕು ನನಗೆ. ಹಾಕು ನೋಡು ಹಿಂಗಿದೆ. ಮತ್ತೆ ನಾನು ಹಾಕಲ್ಲ. ಎಂಜಾಯ್ ಮಾಡ್ದ ಇವತ್ತು? ಅಲ್ಲಿ ಒಂದು ಫೋಟೋ ಕ್ಲಿಕ್ ಮಾಡೋಣ. ಇಲ್ಲಿ ಫ್ರೆಂಡ್ಸ್ ಅಂತ ಬರ್ತಿದೆ. ಈ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.